ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಇನ್ನು ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತದೆ. ಇನ್ನು ಕುರುಬ ಸಮಾಜವನ್ನು ಈ ವಾಲ್ಮೀಕಿ ಸಮಾಜಕ್ಕೆ ಸೇರಿಸಬಾರ್ದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸಮಾಜದ ಮುಖಂಡರ ಅರ್ಪಣೆ ಅವ್ರನ್ನ ಕೇಳೋಣ. ಸರ್, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಈ ನಮ್ಮ ಬೆಳಗಾವಿ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಅದರಲ್ಲಿಯೂ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮುದಾಯ 80 ಲಕ್ಷ ಸಮುದಾಯವನ್ನು 80 ಲಕ್ಷ ಜನರನ್ನು ಹೊಂದಿದಂಥ ಈ ವಾಲ್ಮೀಕಿ ಸಮುದಾಯ 18 ಶಾಸಕರನ್ನು ಹೊಂದಿದೆ. 18 ಶಾಸಕರನ್ನು ಹೊಂದಿದ ಈ ಬೆಳಗಾವಿ ಕರ್ನಾಟಕ ರಾಜ್ಯದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು ಇಲ್ಲಿ ನಾವೇನು ಮಾಡಿದಪ್ಪ ಕೂಡಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಉತ್ತರ ಕರ್ನಾಟಕದಲ್ಲಿ ಕೋಲಿ ಸಮಾಜವನ್ನು ST ಪಂಗಡಕ್ಕೆ ST ಕೆಟಗರಿಗೆ ಸೇರಿಸಲಿಕ್ಕೆ ಇದು ಪ್ರಿಯಾಂಕರಿಗೆ ಅವರು ಏನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಂದು ಚುನಾವಣೆಯ ಮತ್ತು ರಾಜಕೀಯ ಅದೇ ತರನಾಗಿ ದಲಿತರ ಪರ ಎಂದು ಹೇಳಿ ಮತ್ತು ದಲಿತರ ಓಟು ಅದರಲ್ಲಿ ನಮ್ಮ ST ಪರಿಶಿಷ್ಟ ಪಂಗಡದ ಒಂದು 3% ಮೀಸಲಾತಿ ಇದ್ದಂಥ ಜನರ ಮೀಸಲಾತಿಯಲ್ಲಿ ಕುರುಬ ಸಮುದಾಯವನ್ನು ಸೇರಿಸಲಿಕ್ಕೆ ನಮ್ಮ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಏನು ಮಾಡ್ತಾರೆ, ನಮ್ಮ ಸಮಾಜಕ್ಕೆ ಕುರುಬ ವಾಲ್ಮೀಕಿ ಸಮಾಜದವರು ಇಲ್ಲಿ 2 ಜಾತಿಗಳನ್ನ ಕೋಲಿ ಸಮಾಜವನ್ನ ಮತ್ತು ನಮ್ಮ ST ಪಂಗಡಕ್ಕೆ ಸೇರಿಸಬಾರದು. ಕಾರಣ ಇಷ್ಟೇ, ನಾವೇನು ಮಾಡಿದೆವಪ್ಪ ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಹಿಂದುಳಿದಂಥವ್ರು. ಇನ್ನೂ ನಾವು ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಇನ್ನೂ ಕೆಲ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬಂದಿಲ್ಲ, ಸಾಮಾಜಿಕವಾಗಿ ಆರ್ಥಿಕ ಮುಂದೆ ಬಂದಿಲ್ಲ. ಈ ಸಂದರ್ಭದಲ್ಲಿ 3% ಇದ್ದಂಥ ಒಂದು ಮೀಸಲಾತಿಯಲ್ಲಿ ಬೇರೆ ಜಾತಿಯವರು ಬಂದ ನಮ್ಮ ಮೀಸಲಾತಿಯಲ್ಲಿ ನಮ್ಮ ಸೌಲಭ್ಯಗಳನ್ನು ಪಡೆದುಕೊಂಡ್ರೆ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ತಳದಿಂದ ಈಗ ಸ್ವಲ್ಪ ಮೇಲೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವೆಲ್ಲರೂ ಇಲ್ಲಿ ಏನು ಮಾಡಿದಪ್ಪ ಅಂದರೆ ಈ ಒಂದು ವಿರೋಧವನ್ನು ಮಾಡಲಿಕ್ಕಾಗಿ ಎಲ್ಲ ನಮ್ಮ ವಾಲ್ಮೀಕಿ ಜನಾಂಗದ ಬೆಳಗಾವಿ ಜಿಲ್ಲೆಯ ಎಲ್ಲ ಪ್ರಮುಖರು ಇಲ್ಲಿ ನಾವು ಕೂಡಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದ ಹೆಸರಾಂತ ಬೆಳಗಾವಿ ಜಿಲ್ಲೆ ಕುಂದಾನಗರಿ ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆಯಲ್ಪಟ್ಟಂಥ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಏನಾಗ್ತಿದೆಯೋ ಅದು ಇಡೀ ರಾಜ್ಯಕ್ಕೆ ಇಫೆಕ್ಟ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅದು ಹೆಂಗಪ್ಪ ಅಂತಂದರೆ ನೋಡಿ, ಸುಮಾರು ST ಸಮಾಜದಲ್ಲಿ 50 ಜಾತಿಗಳನ್ನು ಸೇರಿಸಿ ಮೀಸಲಾತಿಯನ್ನು ಪ್ರಕಟ ಮಾಡಿದೆ ಸರ್ಕಾರ. ಅಂಥದ್ರಲ್ಲಿ ಕೇವಲ ಶೈಕ್ಷಣಿಕವಾಗಿ ಅಷ್ಟೇ ಮೀಸಲಾತಿ ಅನುಷ್ಠಾನ ಆಗಿದೆ, ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ಸರ್ಕಾರ ನೋಡಿ ಈಗ ಗೌರವ ಕುರುಬ ಸಮಾಜ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಅವರು ರಾಜ್ಯದ ಮುಖ್ಯಮಂತ್ರಿಯು ಕೂಡ ಅದೇ ವರ್ಗಕ್ಕೆ ಸೇರಿದವರು. ಅವರು ಪ್ರಬಲ ಜನಸಂಖ್ಯೆ ಉಳ್ತಕ್ಕಂಥ ಕುರುಬ ಸಮಾಜವನ್ನು ನಮ್ಮ ST ಸಮಾಜಕ್ಕೆ ಸೇರಿಸುವುದರಿಂದ ನಮಗೆ ಸವಲತ್ತುಗಳು ಮತ್ತೆ ವಂಚಿತವಾಗುವ ಸನ್ನಿಹಿತ ಜರುಗುತ್ತದೆ. ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ನೋಡಿ 1991ರಲ್ಲಿ ಜ್ಞಾನಿ ಜೈಲ್ ಸಿಂಗ್ ಅವರು ದೇಶದ ರಾಷ್ಟ್ರಾಧ್ಯಕ್ಷರಿದ್ದರು. ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ಸುಮಾರು 5 ಜಾತಿಗಳು ನಮ್ಮ ST ಸಮಾಜಕ್ಕೆ ಆ ಸಂದರ್ಭದಲ್ಲಿ ಇದ್ದವು. ನಂತರದಲ್ಲಿ ಇವತ್ತು ಸುಮಾರು ವರ್ಷಗಳ ಗತಿಸಿ ಹೋದ ನಂತರ ಮೀಸಲಾತಿ ಪ್ರಕಟ ಆದ ನಂತರ ಈಗ ಪ್ರಬಲ ಏನು ಕುರುಬ ಸಮಾಜದ ಏನು ಜನಸಂಖ್ಯೆ ಸಮುದಾಯವನ್ನು ST ಸಮಾಜಕ್ಕೆ ಸೇರಿಸುವುದು ನಾವು ಖಂಡಿಸ್ತೀವಿ. ಅದಕ್ಕೋಸ್ಕರ ಇಡೀ ನಮ್ಮ ರಾಜ್ಯದ 15 ಮೀಸಲಾತಿ ಕ್ಷೇತ್ರಗಳು ಶಾಸಕರು ಕೂಡ ಇದರ ಬಗ್ಗೆ ಧ್ವನಿ ರಾಜ್ಯದ ರಾಜಧಾನಿಯಲ್ಲಿ ಎತ್ತಿದ್ದಾರೆ. ಹಾಗೂ ತಳಹದಿ ಗ್ರಾಮ ಮಟ್ಟದಲ್ಲಿ ಹಿಡಿದುಕೊಂಡು ಹುಬ್ಬಳ್ಳಿ ಮಟ್ಟದಲ್ಲಿ, ತಾಲೂಕಾ ಮತ್ತು ಜಿಲ್ಲೆ ಮಟ್ಟದಲ್ಲಿ ನಾವು ಕೂಡ ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಏನು ಬುದ್ಧಿಜೀವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಅವರೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಇದನ್ನು ನಾವು ಸರ್ಕಾರ ಇದನ್ನು ಪುನಃ ST ಎಲ್ಲಿತ್ತು ಅಲ್ಲೇ ಅದನ್ನು ಅವರಿಗೆ ಬೇರೆ ಮೀಸಲಾತಿ ಸರ್ಕಾರ ಪ್ರಕಟ ಮಾಡಲಿ, ಆದರೆ ST ಸಮುದಾಯದಲ್ಲಿ ಸೇರಿಸಬೇಡಿ. ನಮ್ಮ ಸ್ನೇಹಿತರು ಹೇಳಿದ ದಿಶೆಯಲ್ಲಿ ಈಗಾಗಲೇ ನಮ್ಮ ಸಮಾಜದವರು ಯಾರು ಒಳ್ಳೆ ಕ್ಲಾಸ್ ರೂಮ್ ಆಫೀಸರ್ ಇದ್ದಾರೆ ಹೇಳಿ ನೋಡೋಣ, ಯಾರು ಕೈಗಾರಿಕಾ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ, ಯಾರು ಸ್ಪೋರ್ಟ್ಸ್ ಇದರಲ್ಲಿ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ, ಯಾರೂ ಇಲ್ಲ. ಈಗ ಏನೋ ಒಂದು ಇದು ಬಂದಿದೆ ಅಂತರದಲ್ಲಿ ಅದರಲ್ಲಿ ಕಲ್ಲು ಚೆಲ್ತಕ್ಕಂಥ ಕೆಲಸ ಸರ್ಕಾರದವರು ಮಾಡಬಾರ್ದಂತ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ. ಏನು ಹೇಳಿ ಬಯಸ್ತೀರಾ ಸರ್ಕಾರಕ್ಕೆ?
ಸರ್ಕಾರ ಏನು ಮಾಡಿ ಅವ್ರಿಗೆ ಒಂದು ಆಡಳಿತ ಸರ್ಕಾರಿ ಹಿಂದ್ಪಟ್ಟಂದ್ರೆ ಏನು ಮಾಡ್ತೀವಿ? ನಿರಂತರವಾಗಿ ಅನ್ಯಾಯ ಮಾಡ್ತಾರೆ. ತಕ್ಷಣ ಮತ್ತೆ ಎಸ್ಟಿ ಸಮುದಾಯ ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದ್ರೆ ಎಲ್ಲ ನಮ್ಮ ಸಮುದಾಯದ ಹಿರಿಯರು ಯುವಕರು ಹಾಗೂ ಇಡೀ ನಮ್ಮ ಸಮುದಾಯದ ಎಲ್ಲ ಜನಾಂಗ ಸೇರಿ ನಾವು ಮುಂದೆ ಒಂದು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಾವು ಎಲ್ಲ ತಯಾರಿಯನ್ನು ಮಾಡ್ಕೋತೀವಿ. ಮತ್ತು ಹೋರಾಟದ ಮುಖಾಂತರ ಮಾನ್ಯ ಸಿದ್ದರಾಮಯ್ಯವರಿಗೆ ನಾವು ಎಲ್ಲ ಹೋರಾಟಗಾರರು ಸೇರಿ ಏನು ವಿಭಿನ್ನವಾಗಿ ಹೋರಾಟವನ್ನು ಮಾಡಿದರು. ಮೀಸಲಾತಿ ನಮಗೆ ಹೆಚ್ಚಳ ಮಾಡಬೇಕಂತೇಳಿ. ಆದರೆ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಂದ ಅವಾಗ ಸಿಗಲಿಲ್ಲ. ಆದ್ರೆ ಇವತ್ತು ತಮ್ಮ ಸಮುದಾಯವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಏನು ಕುರುಬ ಸಮುದಾಯವನ್ನು ಎಸ್ ಟಿ ವರ್ಗಕ್ಕೆ ಸೇರಿಸಿ ನಾಯಕ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡೋದು ಕೆಲಸವನ್ನು ಮಾಡ್ತಾರೆ. ಇವತ್ತು ನಮ್ಮ ಸಮುದಾಯ ಈ ಮೀಸಲಾತಿಯಲ್ಲಿ ಸರಿಯಾದ ಯೋಜನೆಗಳು, ಸೌಲಭ್ಯಗಳು, ಯೋಜನೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಅದರಲ್ಲಿ ವಾಲ್ಮೀಕಿ ನಿಗಮಗಳಲ್ಲಿ ಹಗರಣ ಬೇರೆ. ಇವತ್ತೇನು ಈ ಸಿದ್ದರಾಮಯ್ಯರ ನಡೆಯನ್ನು ಇಡೀ ನಮ್ಮ ಸಮುದಾಯ ಅವರ ಧಿಕ್ಕರಿಸುತ್ತೆ. ಮತ್ತು ಎಸ್ ಟಿ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ನಮ್ಮ ಎಲ್ಲ ಶಾಸಕರು, ಸಚಿವರು ದಯವಿಟ್ಟು ನಮ್ಮ ಸಮುದಾಯದ ಜನರ ಧ್ವನಿಯಾಗ್ರಿ. ನಮ್ಮ ಸಮುದಾಯದ ಜನರ ಏಳಿಗೆಯನ್ನು ಕಾಪಾಡುವಲ್ಲಿ ತಾವು ಶ್ರಮಿಸಬೇಕು. ನಮ್ಮ ಸಮುದಾಯವನ್ನು ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಐತಿ. ನಮ್ಮ ಸಮುದಾಯದ ಧ್ವನಿಯಾಗಿ ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಪ್ರಶ್ನೆಯನ್ನು ಮಾಡಿರಿ. ಇವತ್ತು ನಾವು ಮೀಸಲಾತಿ ಕ್ಷೇತ್ರದಿಂದ ನಾವು ಗೆದ್ದಿದ್ದೀವಿ. ನಮ್ಮ ಸಮುದಾಯದ ಜನರಿಗೆ ನಾವು ಏನು ಕೊಡ್ತಾ ಇದ್ದೀವಿ, ಇವತ್ತು ನೀವು ಮಾಡ್ತಾ ಇರುವಂಥ ಈ ಅನ್ಯಾಯವನ್ನು ನಾವು ಹೆಂಗೆ ಸಹಿಸಬೇಕು, ನಮ್ಮ ಜನರಿಗೆ ಏನು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನೀವು ಪ್ರಶ್ನೆಯನ್ನು ಮಾಡಿರಿ. ಮತ್ತು ನಮ್ಮ ಸಮುದಾಯವನ್ನು ರಕ್ಷಣೆ ಮಾಡುವಲ್ಲಿ ನಮ್ಮ ಶಾಸಕರು, ಸಚಿವರು ಎಲ್ಲರೂ ಒಗ್ಗಟ್ಟಾಗ್ರಿ, ಧ್ವನಿ ಎತ್ತರಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಿರಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನೀವು ಏನು ಈ ನಿರ್ಧಾರವನ್ನು ಕೈಗೊಂಡಿದ್ದೀರಿ, ಎಸ್ ಟಿ ವರ್ಗದಿಂದ ಯಾವುದೇ ವರ್ಗಗಳನ್ನು ಈ ಕುರುಬ ಸಮುದಾಯ, ಪರಿವಾರ 39 ಉಪಜಾತಿಗಳನ್ನ ಇಂಥ ಏನದಾವ ಎಸ್ ಟಿ ವರ್ಗಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಡೀ ರಾಜ್ಯದ ಜನ ಎಚ್ಚೆತ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮಗಳಿಂದ ಕ್ರಾಂತಿ ಹೋರಾಟ ಪ್ರಾರಂಭ ಆಗ್ತದೆ. ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರ. ನಿಮ್ಮ ಮನೆಗೆ ಬಂದು ನಿಮಗೆ ಉತ್ತರ ಕೊಡುವಂಥ ಕೆಲಸವನ್ನು ನಮ್ಮ ಸಮುದಾಯದ ಜನ ಮಾಡ್ತಾರಂತೇಳಿ